ನಮಗೆಲ್ಲ ಖುಷಿ ವಿಚಾರ ಅಂದರೆ ಜನವರಿ 22, 2024 ಇಸ್ವಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ. ಆದರೆ ಈ ಖುಷಿ ವಿಚಾರದ ಹಿಂದೆ ಸಾಕಷ್ಟು ವಿಷಯಗಳು ಕೂಡ ಅಡಗಿದೆ. ಇದಕ್ಕೆ 2002 ಇಸ್ವಿನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಮನಸ್ಸು ಮಾಡಲಿಲ್ಲ ಅಂತ ಹೇಳಿದರೆ ಇವತ್ತಿನ ರಾಮ ಮಂದಿರ ಆಗ್ತಿರ್ಲಿಲ್ಲ. 1992 ಇಸ್ವಿನಲ್ಲಿ ಕರಸೇವಕರು ಬಾಬ್ರಿ ಮಸೀದಿಯನ್ನು ಒಡೆಯಲಿಲ್ಲ ಅಂತ ಹೇಳಿದ್ರೆ ಇವತ್ತು ಈ ರಾಮ ಮಂದಿರ ಆಗ್ತಿರ್ಲಿಲ್ಲ. 1885 ಇಸ್ವಿನಲ್ಲಿ ಒಬ್ಬ ಹಿಂದೂ ರಾಮ ಭಕ್ತ ಈ ಒಂದು ವಿವಾದದ ಕುರಿತು ಕೋರ್ಟ್ನ ಮೆಟ್ಟಲೇರಲಿಲ್ಲ ಅಂತ ಹೇಳಿದರೆ ಇವತ್ತು ಈ ಮಂದಿರ ಆಗ್ತಾ ಇರಲಿಲ್ಲ. ಹಾಗೆಯೇ 1528 ಇಸ್ವಿನಲ್ಲಿ ರಾಮ ಮಂದಿರವನ್ನು ಒಡೆದು ಮಸೀದಿಯನ್ನು ಕಟ್ಟಲಿಲ್ಲ ಅಂತ ಹೇಳಿದರೆ ಇವತ್ತು ಇಷ್ಟು ದೊಡ್ಡ ವಿವಾದ ಆಗ್ತಾ ಇರಲಿಲ್ಲ. ಹೌದು ವೀಕ್ಷಕರೇ, ರಾಮ ಮಂದಿರದ ವಿವಾದ ಇವತ್ತಿನದಲ್ಲ. ರಾಮ ಮಂದಿರದ ವಿವಾದ 500 ವರ್ಷಗಳ ಇತಿಹಾಸ ಇರುವಂಥ ವಿವಾದ. 1528 ಇಸ್ವಿಯಲ್ಲಿ ಅಂದರೆ 16ನೇ ಶತಮಾನದಲ್ಲಿ ಮೊಘಲರ ಅಸ್ತಿತ್ವ ಇಡೀ ಭಾರತ ದೇಶದಲ್ಲಿ ವಿಪರೀತವಾದಂಥ ಸಂದರ್ಭದಲ್ಲಿ ಅಯೋಧ್ಯೆಯ 2.7 ಎಕರೆ ಜಾಗದಲ್ಲಿದ್ದಂತಹ ಅಯೋಧ್ಯೆಯ ರಾಮ ಮಂದಿರವನ್ನು ಒಡೆದು ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನು ಒಡೆದು ಬಾಬರ್ ಹೆಸರಿನ ಮಸೀದಿಯನ್ನು ಕಟ್ಟಿದ್ರು ಅಂತ ಹೇಳಿ ಇತಿಹಾಸ ಹೇಳುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾದ ವಿವರವನ್ನು ನಾವಿವತ್ತು ನಿಮಗೆ ನೀಡ್ತೀವಿ, ಬನ್ನಿ. 1528ರಲ್ಲಿ ಶ್ರೀರಾಮನ ಮಂದಿರವನ್ನು ಒಡೆಯಲಾಯಿತು ಎಂದು ಇತಿಹಾಸದಲ್ಲಿ ಉಲ್ಲೇಖಗಳಿವೆ. 1949ರಲ್ಲಿ ಹಿಂದೂ ಸಂಘಟನೆಗಳ ನೇತೃತ್ವದಲ್ಲಿ ಪ್ರಭು ಶ್ರೀರಾಮ ಸೀತಾಮಾತೆಯ ವಿಗ್ರಹವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಲಾಯಿತು. ಮೊಘಲರ ಕಾಲದಿಂದ ಆರಂಭವಾದ ಈ ವಿವಾದ ಬ್ರಿಟಿಷರ ಆಳ್ವಿಕೆಯಲ್ಲಿಯೂ ನಿರಂತರವಾಗಿ ಅಸ್ತಿತ್ವದಲ್ಲಿತ್ತು. 1992ರಲ್ಲಿ ಪ್ರಭು ಶ್ರೀರಾಮನ ಮಂದಿರವನ್ನು ಒಡೆದು ಮಸೀದಿಯನ್ನು ಕಟ್ಟಿದರು ಎಂಬ ಕಾರಣದಿಂದಾಗಿ ಹಿಂದೂ ಪರ ಸಂಘಟನೆಗಳ ಕರಸೇವಕರು ಬಾಬ್ರಿ ಮಸೀದಿಯನ್ನು ಒಡೆಯುವ ಮುಖೇನ ರಾಮ ಮಂದಿರ ವಿವಾದವನ್ನು ಬೃಹತ್ತಾಗಿ ಮಾಡಿದರು. 1949ರಲ್ಲಿ ಹಿಂದೂ ಸಂಘಟನೆಗಳ ಪ್ರಯತ್ನದಿಂದ ಅಯೋಧ್ಯೆಯಲ್ಲಿ ಪುನರ್ ಪ್ರತಿಷ್ಠಾಪನೆಯಾದ ಶ್ರೀರಾಮ ಸೀತೆಯರ ಪುತ್ಥಳಿಯನ್ನು ಅಲ್ಲಿಂದ ತೆರವುಗೊಳಿಸಬೇಕೆಂದು ಅಂದಿನ ಪ್ರಧಾನಮಂತ್ರಿ ನೆಹರೂರವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಗೆ ಆದೇಶವನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ದೇಶವ್ಯಾಪ್ತಿಯಲ್ಲಿ ವ್ಯಾಪಕವಾದ ವಿರೋಧ ಉಂಟಾದ ಕಾರಣದಿಂದಾಗಿ ಬಾಬ್ರಿ ಮಸೀದಿಗೆ ಭಾರತ ಸರ್ಕಾರ ಶಾಶ್ವತವಾಗಿ ಬೀಗ ಜಡಿಯುತ್ತದೆ. ಇದರ ನಂತರ ಸುಮಾರು 40 ವರ್ಷಗಳ ನಂತರ 1989ರಲ್ಲಿ ಅಂದಿನ ಪ್ರಧಾನಮಂತ್ರಿ ರಾಜೀವ್ ಗಾಂಧಿಯವರು ಮಸೀದಿಗೆ ಹಾಕಿದ ಬೀಗವನ್ನು ತೆರವುಗೊಳಿಸುವ ಮಾತನಾಡಿದಾಗ ಅಂದಿನ ವಿರೋಧ ಪಕ್ಷದ ನಾಯಕರಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಲಾಲ್ ಕೃಷ್ಣ ಅಡ್ವಾಣಿಯವರು ದೇಶದ ತುಂಬೆಲ್ಲ ರಥಯಾತ್ರೆಯನ್ನು ಮಾಡಿ ರಾಮ ಮಂದಿರದ ವಿವಾದವನ್ನು ಮತ್ತೆ ಮುನ್ನೆಲೆಗೆ ತಂದು ನಿಲ್ಲಿಸಿದರು. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಮಸೀದಿಯನ್ನು ಧ್ವಂಸಗೊಳಿಸುವ ಕೆಲಸ ಜರುಗಿತು. ತದನಂತರ ರಾಜೀವ್ ಗಾಂಧಿಯವರು ಉಗ್ರರ ದಾಳಿಗೆ ಬಲಿಯಾದ ನಂತರ PV ನರಸಿಂಹರಾವ್ರವರು ಪ್ರಧಾನಮಂತ್ರಿ ಕುರ್ಚಿಯಲ್ಲಿ ಕುಳಿತರು. PV ನರಸಿಂಹರಾವ್ರವರು ಪ್ರಧಾನಿಯ ಹುದ್ದೆಗೆ ಕುಳಿತ ನಂತರ ಅಯೋಧ್ಯೆಯ ರಾಮ ಮಂದಿರದ ವಿವಾದ ದೊಡ್ಡ ತಲೆಬಿಸಿಯಾಯಿತು. ಇದೇ ಸಂದರ್ಭದಲ್ಲಿ ಹಿಂದೂ ಪರ ಸಂಘಟನೆಗಳು ರಾಮ ಮಂದಿರವನ್ನು ಪುನಃಸ್ಥಾಪನೆ ಮಾಡಿ ಎಂದು ಪ್ರತಿಭಟನೆ ಶುರು ಮಾಡಿದರು. ಹಲವಾರು ಮುಸ್ಲಿಂ ಸಂಘಟನೆಗಳು ಒಡೆದು ಹೋದ ಮಸೀದಿಯನ್ನು ಮತ್ತೆ ಕಟ್ಟಲು ಸರ್ಕಾರದ ಮೇಲೆ ಒತ್ತಡ ಹೇರಲು ಶುರು ಮಾಡಿದರು. ಹಾಗಾಗಿ ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ PV ನರಸಿಂಹರಾವ್ ನೇತೃತ್ವದ ಭಾರತ ಸರ್ಕಾರ ಲಿಬರಲ್ ಅಯೋಧ್ಯ ಕಮಿಷನ್ ಎಂಬ ಅಯೋಧ್ಯೆ ವಿವಾದವನ್ನು ತನಿಖೆ ಮಾಡಲು ಆಯೋಗವೊಂದನ್ನು ರಚಿಸಿದರು. ರಾಮ ಮಂದಿರ ವಿವಾದ ಕೇವಲ 1992ರಲ್ಲಿ ಮೊದಲ ಬಾರಿಗೆ ಆರಂಭವಾಗಿದ್ದಲ್ಲ. 1528ರಲ್ಲಿ ಮೊಘಲ ರಾಜರು ಅಯೋಧ್ಯೆಯಲ್ಲಿದ್ದ ರಾಮ ಮಂದಿರವನ್ನು ಧ್ವಂಸಗೊಳಿಸಿ ಬಾಬ್ರಿ ಮಸೀದಿಯನ್ನು ಕಟ್ಟಿದರು. ಅಯೋಧ್ಯೆ ಅಂದರೆ ರಾಮನ ಜನ್ಮಭೂಮಿ, ರಾಮರಾಜ್ಯದ ಆದರ್ಶ ಭೂಮಿ. ಇಂತಹ ಅಯೋಧ್ಯೆಯಲ್ಲಿ ರಾಮನ ಆಲಯವನ್ನು ಒಡೆದು ಬಾಬರ್ ಮಸೀದಿಯನ್ನು ಕಟ್ಟಿದ ಎಂದು ಇತಿಹಾಸ ಹೇಳುತ್ತೆ. 1853ರಲ್ಲಿ ಮೊದಲ ಬಾರಿಗೆ ಹಿಂದೂ ಮುಸ್ಲಿಮರ ನಡುವೆ ರಾಮ ಜನ್ಮಭೂಮಿಯ ಕುರಿತಾಗಿ ಘರ್ಷಣೆ ಆರಂಭವಾಯಿತು. ಆದರೆ ಇದಕ್ಕೂ ಮುಂಚೆಯೂ ಸಹ ಹಲವಾರು ಘರ್ಷಣೆಗಳು ನಡೆದಿದ್ದರೂ ಸಹ ದಾಖಲೆಗಳಲ್ಲಿರುವುದು 1853ರ ನಂತರದ ಹೋರಾಟಗಳು ಮಾತ್ರ. 1850ರಲ್ಲಿ ಬ್ರಿಟಿಷ್ ಸರ್ಕಾರವು ಅಯೋಧ್ಯೆಯ ಭೂಮಿಯನ್ನು 2 ಪಾಲುಗಳಾಗಿ ವಿಭಜಿಸಿ ಬೇಲಿಯನ್ನು ಹಾಕಲಾಯಿತು. ಒಳಗಿನ ಜಾಗವು ಮಸೀದಿಗಾಗಿ ಅಂದರೆ ಮುಸ್ಲಿಮರಿಗಾಗಿ, ಹೊರಗಿನ ಜಾಗವು ಮಂದಿರಕ್ಕಾಗಿ ಅಂದರೆ ಹಿಂದೂಗಳಿಗಾಗಿ ಎಂದು ವಿಭಜಿಸಲಾಯಿತು.
1885ರಲ್ಲಿ ಮೊದಲ ಬಾರಿಗೆ ರಾಮ ಮಂದಿರದ ವಿವಾದ ಕೋರ್ಟಿನ ಮೆಟ್ಟಿಲೇರಿತು. ಮಂದಿರವನ್ನ ಧ್ವಂಸಗೊಳಿಸಿ ಬಾಬ್ರಿ ಮಸೀದಿಯನ್ನ ಕಟ್ಟಿದ್ರು ಎಂದು ರಾಮನ ಮಂದಿರಕ್ಕಾಗಿ ಪ್ರತ್ಯೇಕವಾಗಿ ಸ್ಥಳವನ್ನ ನೀಡಬೇಕೆಂದು ಮಹಂತ್ ರಘುವೀರ್ ದಾಸ್ ಎಂಬುವವರು ಫೈಜಾಬಾದ್ ನ್ಯಾಯಾಲಯದಲ್ಲಿ ರಾಮನ ಪರವಾಗಿ ದಾವೆಯನ್ನ ಹೂಡುತ್ತಾರೆ. ಹಾಗೆಯೇ 1949ರಲ್ಲಿಯೂ ಸಹ ನಿರಂತರವಾಗಿ ಈ ಸ್ಥಳದಲ್ಲಿ ಕೋಮು ಘರ್ಷಣೆಗಳು ನಡೆಯುತ್ತಿದ್ದ ಕಾರಣದಿಂದಾಗಿ ಸರ್ಕಾರವು ಅಯೋಧ್ಯೆಯ ಈ ಸ್ಥಳವನ್ನು ವಿವಾದಾತ್ಮಕ ಸ್ಥಳವೆಂದು ಘೋಷಿಸಿ ಈ ಸ್ಥಳಕ್ಕೆ ನಿಷೇಧವನ್ನು ಹೇರಲಾಯಿತು. 1992ರಲ್ಲಿ ಬಾಬ್ರಿ ಮಸೀದಿಯನ್ನು ಒಡೆದ ನಂತರ ಮಂದಿರ ಮಸೀದಿಯ ವಿಷಯದಲ್ಲಿ ಹಲವಾರು ಹೋರಾಟಗಳು ನಡೆದವು. ಈ ಸಂಬಂಧವಾಗಿ ಹಲವಾರು ಆಯೋಗವನ್ನು ರಚನೆ ಮಾಡಿದ್ರೂ ಸಹ ಯಾವುದೇ ಉಪಯೋಗ ಆಗಲಿಲ್ಲ. ವೀಕ್ಷಕರೇ, 2002ನೇ ಇಸ್ವಿಯಲ್ಲಿ ಅಂದಿನ ಭಾರತ ದೇಶದ ಪ್ರಧಾನಮಂತ್ರಿ ಆಗಿದ್ದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಅದೇನು ಅಂತ ಹೇಳಿದ್ರೆ ಅಯೋಧ್ಯೆ ಸೆಲ್ ಅನ್ನ ನಿರ್ಮಾಣ ಮಾಡ್ತಾರೆ. ಅಯೋಧ್ಯೆ ಸೆಲ್ ಅಂತ ಹೇಳಿದ್ರೆ ರಾಮ ಮಂದಿರದ ವಿವಾದದ ಕುರಿತಾಗಿ ಹಿಂದೂ ಮತ್ತೆ ಮುಸಲ್ಮಾನರ ಜೊತೆಗೆ ಮಾತುಕತೆ ಆಡೋದು. ಆದರೆ ದುರಂತ ಏನ್ ಗೊತ್ತಾ, ಅದೇ ವರ್ಷ 2002ನೇ ಇಸ್ವಿನಲ್ಲಿ ಕರಸೇವಕರು ಚಲಿಸ್ತಿದ್ದಂತಹ ರೈಲ್ಗೆ ಬೆಂಕಿ ಹಚ್ಚುತ್ತಾರೆ. ಇದು ಮುಸಲ್ಮಾನರು ಮಾಡಿದ್ರು ಅಂತ ಗೊತ್ತಾಗುತ್ತೆ. ಆ ಒಂದು ಸಂದರ್ಭದಲ್ಲಿ 50 ಜನ ಕರಸೇವಕರು ಪ್ರಾಣಾರ್ಪಣೆ ಮಾಡ್ತಾರೆ. ಹೇಗಿದ್ದಾಗ ಇದಕ್ಕೆ ಪ್ರತ್ಯುತ್ತರವಾಗಿ ಗೋಧ್ರಾ ಹತ್ಯಾಕಾಂಡ ಅಂತಾನೆ ದೇಶದಲ್ಲಿ ಬಿಂಬಿತವಾಗಿದ್ದಂತಹ ಅತಿ ದೊಡ್ಡ ನರಮೇಧವನ್ನು ಅದೇ ಇಸ್ವಿಯಲ್ಲಿ ನಡೆಯುತ್ತೆ. ಅಂದ್ರೆ ಅದರಲ್ಲಿ 100 ಜನ ಮುಸಲ್ಮಾನರು ಪ್ರಾಣಾರ್ಪಣೆ ಮಾಡ್ತಾರೆ. ಇದು ಹಿಂದೂ ಮತ್ತು ಮುಸಲ್ಮಾನರ ಕೋಮು ದ್ವೇಷವನ್ನ, ರಾಗದ್ವೇಷವನ್ನ, ರಾಮ ಮಂದಿರದ ಅತಿ ದೊಡ್ಡ ವಿವಾದವನ್ನ ಮತ್ತೆ ತಾರಕಕ್ಕೆ ಏಳಿಸೋದಕ್ಕೆ ಮತ್ತೊಂದು ಮಜಲಾಗಿ ನಿಲ್ಲುತ್ತೆ.